A matter of choice, people and possibilities in the age of AI. Recently, United Nations Development Program ರಿಲೀಸ್ ಮಾಡಿರುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ರಿಪೋರ್ಟ್ ನ ಟೈಟಲ್ ಬಂದ್ಬಿಟ್ಟು ಇದಾಗಿದೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗೋದ್ರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಏನು, ಯಾರು ಅದನ್ನ ರಿಲೀಸ್ ಮಾಡ್ತಾರೆ, ಬೇಸಿಕ್ ಏನು, ಅಂಡ್ ಈಗಿನ ರಿಪೋರ್ಟ್ ಪ್ರಕಾರ ಇಂಡಿಯನ್ ಪರ್ಸ್ಪೆಕ್ಟಿವ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಡೀಟೈಲ್ ಆಗಿ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS Academy. So, most of us heard about Human Development Index. ಈಗ ರಿಲೀಸ್ ಆಗಿರುವಂತಹ ಈ ರಿಪೋರ್ಟ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಬೇಸಿಕ್ ನ ನೋಡ್ಬೇಕಂತ ಹೇಳಿದ್ರೆ 2022ರಲ್ಲಿ ಲಾಸ್ಟ್ ರಿಲೀಸ್ 2022ರ ಡಾಟಾವನ್ನ ಕೊಟ್ಟಿದ್ರು. ಈಗ 2025ರಲ್ಲಿ 2023ರ ಡಾಟಾವನ್ನ ಕೊಡಲಾಗಿದೆ. 2025ರಲ್ಲಿ ರಿಲೀಸ್ ಆಗಿರುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಟೈಟಲ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ, ಅ ಮ್ಯಾಟರ್ ಆಫ್ ಚಾಯ್ಸ್, ಪೀಪಲ್ ಅಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ AI. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಬಿಟ್ಟು ಹೇಗೆಲ್ಲ ನಮ್ಮ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ಬಿಟ್ಟು ತಗೊಬಂದಿರುವಂತಹ ರಿಪೋರ್ಟ್ ಇದು. ಸೊ ಈ ರಿಪೋರ್ಟ್ ನ ಮೇಜರ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಭಾರತ ಈ ರಿಪೋರ್ಟ್ ಪ್ರಕಾರ 130ನೇ ಸ್ಥಾನದಲ್ಲಿದೆ ಕಂಪೇರ್ ಟು 193 ಕಂಟ್ರೀಸ್. ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಂದ್ಬಿಟ್ಟು 193 ದೇಶಗಳಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ಭಾರತ ಬಂದ್ಬಿಟ್ಟು 130ನೆಯ ಸ್ಥಾನದಲ್ಲಿದೆ. ಸೊ ಲಾಸ್ಟ್ 2022ರ ರಿಪೋರ್ಟ್ ನ ನಾವು ಕಂಪೇರ್ ಮಾಡ್ಕೊಂಡ್ರೆ ಇಂಪ್ರೂವ್ ಆಗಿದೆ. ಬಿಕಾಸ್ ಲಾಸ್ಟ್ ಅಲ್ಲಿ 133ನೇ ಸ್ಥಾನದಲ್ಲಿತ್ತು, ಈಗ 130ನೇ ಸ್ಥಾನದಲ್ಲಿ ಇದೆ. ಸೊ ವಾಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಹೂ ರಿಲೀಸ್ ದಿಸ್ ರಿಪೋರ್ಟ್ ಅಂಡ್ ವಾಟ್ ಆರ್ ಆಲ್ ದ ಕ್ರೈಟೀರಿಯಾಸ್ ಟು ಮೇಕ್ ದಿಸ್ ರಿಪೋರ್ಟ್? ಫಸ್ಟ್ ಆಫ್ ಆಲ್, ಮೊದಲ ಬಾರಿಗೆ 1990ರಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಫಸ್ಟ್ ಟೈಮ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಆಥರೈಸ್ಡ್ ಮಾಡಿದ್ ಯಾರು ಅಂತ ಹೇಳಿದ್ರೆ ಮೆಹಬೂಬ್ ಅಲ್ ಹಕ್ ಮತ್ತೆ ಅಮರ್ತ್ಯ ಸೇನ್. ಇವರಿಬ್ರು ಸೇರ್ಬಿಟ್ಟು ಮೊದಲ ಬಾರಿಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಆಥರೈಸ್ ಮಾಡ್ತಾರೆ. ನೆಕ್ಸ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಕೀ ಕಾಂಪೋನೆಂಟ್ಸ್ ಬಂದ್ಬಿಟ್ಟು 3 ಕ್ರೈಟೀರಿಯಾಸ್. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಹೆಲ್ತ್, ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಹೆಲ್ತ್ ಮೊದಲನೇ ಡೈಮೆನ್ಷನ್ ಬಂದ್ಬಿಟ್ಟು ಹೆಲ್ತ್. ಇದರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ನ ಮೆಜರ್ ಮಾಡಲಾಗುತ್ತೆ. ಎರಡನೇ ಡೈಮೆನ್ಷನ್ ಬಂದ್ಬಿಟ್ಟು ಎಜುಕೇಶನ್. ಇದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಎಷ್ಟಿದೆ, ಮತ್ತೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಎಷ್ಟಿದೆ, ಎರಡನ್ನೂ ಕೂಡ ನೋಡ್ಲಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮೀನ್ ಇಯರ್ ಮತ್ತೆ ಎಕ್ಸ್ಪೆಕ್ಟೆಡ್ ಇಯರ್ ಎರಡನ್ನೂ ಕೂಡ ನಾವು ಮೆಜರ್ ಮಾಡ್ಲಾಗತ್ತೆ. ಯಾವ್ದ್ರ ಅಂಡರ್ ಅಲ್ಲಿ? ಎಜುಕೇಶನ್ ಅಂಡರ್ ಅಲ್ಲಿ. ಇನ್ನ ಮೂರನೆಯ ಡೈಮೆನ್ಷನ್ ಆಗಿರುವಂತಹ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇತ್ತೀಚೆಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗ್ತಾ ಇದೆ. ಸೊ ಇದರಲ್ಲಿ ಏನ್ ಮೆಜರ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ವನ್ನ ಮೆಜರ್ ಮಾಡಲಾಗುತ್ತೆ. ಸೊ ಇಲ್ಲಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಯೂಸ್ ಮಾಡ್ಬಿಟ್ಟು ಯಾವ್ದನ್ನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ರಿಲೀಸ್ ಮಾಡಲಾಗುತ್ತೆ. ಸೊ ಈಗ ಅಟ್ ಪ್ರೆಸೆಂಟ್ ಭಾರತ 130ನೇ ಪೊಸಿಷನ್ ಅಲ್ಲಿ ಇದೆ ಅಲ್ಲ. ಸೊ ಏನೆಲ್ಲ ಇದೆ 2025ರ ಕೀ ಹೈಲೈಟ್ಸ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಎಸ್ಪೆಷಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಇಂಡಿಯನ್ ಸ್ಪೆಸಿಫಿಕ್. ಸೊ 193 ದೇಶಗಳಲ್ಲಿ ಭಾರತ 130ನೇ ಸ್ಥಾನದಲ್ಲಿದೆ. 2022ರಲ್ಲಿ 133ರ ಸ್ಥಾನದಲ್ಲಿತ್ತು. ಅದೇ ರೀತಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ರಿಲೀಸ್ ಮಾಡುವಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಅನ್ನ ಕೊಡಲಾಗುತ್ತೆ. ಈಗ ಅಟ್ ಪ್ರೆಸೆಂಟ್ ಭಾರತದ ಸ್ಥಾನ ಬಂದ್ಬಿಟ್ಟು 0.685 ಈ ಸ್ಥಾನದಲ್ಲಿದೆ. 2022ರಲ್ಲಿ 0.676 ಅಲ್ಲಿತ್ತು. ಸೊ ವಿಚ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಈಗಿಂದು 0.685 ಇದೆ. ಸೊ ಮುಂಚೆ 0.676 ಅಲ್ಲಿತ್ತು. ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ. ಅದರ ಸ್ಥಾನವನ್ನ ಅದು ಯಾವಾಗ್ಲೂ ಕೂಡ ಕಾಪಾಡ್ಕೊಂಡೇ ಬಂದಿದೆ. ಅದರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 972. ಎರಡನೆಯ ಸ್ಥಾನದಲ್ಲಿ ನಾರ್ವೆ ಇದೆ. ಎರಡನೆಯ ಸ್ಥಾನದಲ್ಲಿ ನಾರ್ವೆ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ ಕೂಡ ಎರಡನೆಯ ಸ್ಥಾನವನ್ನ ಹಂಚಿಕೊಂಡಿದೆ ಈ ಸಲ.
ಸೊ 0.970 ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಆಗಿದೆ ಎರಡರದ್ದು ಕೂಡ. ಇನ್ನ ನಂತರದ ಸ್ಥಾನದಲ್ಲಿ ಡೆನ್ಮಾರ್ಕ್ ವಿತ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ 0.962. ಭಾರತ ಸ್ವಲ್ಪ ಇಂಪ್ರೂವ್ಮೆಂಟ್ ನ ಕಂಡಿದ್ರು ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ನ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ನ ಕೆಟಗರಿಯಲ್ಲಿ ಇದೆ. ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಈ ಕೆಟಗರಿಯಲ್ಲಿ ಭಾರತ ಇದೆ 0.685. ಸೊ ಇನ್ ಕೇಸ್ ಏನಾದ್ರೂ ಭಾರತ 0.700 ವ್ಯಾಲ್ಯೂ ಅಲ್ಲಿ ಇದ್ದಿದ್ರೆ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಏನಾದ್ರೂ ಇದ್ದಿದ್ರೆ ಈಗಿರೋ ಪ್ಲೇಸ್ ಗಿಂತ ಪೊಸಿಷನ್ ಇನ್ನು ಕೂಡ ಬೆಟರ್ ಆಗಿ ಇರ್ತಿತ್ತು. ಹ್ಯೂಮನ್ ಡೆವಲಪ್ಮೆಂಟ್ ಕಂಡೀಷನ್ ಅಲ್ಲಿ ಮೀಡಿಯಂ ಇಂದ ಹೈ ಡೆವಲಪ್ಮೆಂಟ್ ಕೆಟಗರಿಗೆ ಬರ್ತಾ ಇತ್ತು. ಇನ್ನು ಭಾರತ ಒಂದನ್ನೇ ಕನ್ಸಿಡರ್ ಮಾಡಕ್ಕಾಗಲ್ಲ, ನಮ್ಮ ಭಾರತದ ಗಡಿಯನ್ನ ಹಂಚ್ಕೊಂಡಿರುವಂತಹ ಬಾರ್ಡರ್ ಕಂಟ್ರೀಸ್ ಗಳನ್ನ ಕೂಡ ನೋಡ್ಬೇಕಾಗತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ ಚೀನಾ 78ನೆಯ ಸ್ಥಾನದಲ್ಲಿದೆ, ಶ್ರೀಲಂಕಾ 89ನೆಯ ಸ್ಥಾನದಲ್ಲಿದೆ, ಭೂತಾನ್ 125ನೇ ಸ್ಥಾನದಲ್ಲಿದೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಭಾರತವನ್ನ ಕಂಪೇರ್ ಮಾಡ್ಕೊಂಡ್ರೆ ಈ ಮೂರು ದೇಶಗಳು ಕೂಡ ಬೆಟರ್ ಆಗಿರುವಂತಹ ಪೊಸಿಷನ್ ಅಲ್ಲಿ ಇದೆ. ನಂತರ ಬಾಂಗ್ಲಾದೇಶ್ ಭಾರತದಷ್ಟೇ ಇದೆ, 130ರ ಪೊಸಿಷನ್ ಅಲ್ಲಿದೆ. ನಂತರ ನೇಪಾಲ್ 145, ಮಯನ್ಮಾರ್ 150ರ ಸ್ಥಾನದಲ್ಲಿದೆ, ಮತ್ತೆ ಪಾಕಿಸ್ತಾನ್ 168ನೇ ಸ್ಥಾನದಲ್ಲಿದೆ. ಸೊ ಭಾರತದ ಗಡಿಯನ್ನ ಹಂಚ್ಕೊಂಡಿರುವಂತಹ ಮೂರು ದೇಶಗಳು ಭಾರತಕ್ಕಿಂತ ಬೆಟರ್ ಪೊಸಿಷನ್ ಅಲ್ಲಿ ಇದ್ರೆ, ಇನ್ನು ಮಿಕ್ಕಿರುವಂತಹ ದೇಶಗಳು ಭಾರತಕ್ಕಿಂತ ಕಡಿಮೆ ಪೊಸಿಷನ್ ಅಲ್ಲಿ ಇದೆ. ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನು 2025ರ ಈ ರಿಪೋರ್ಟ್ ನ ಪ್ರಕಾರ ಅಂತ ಹೇಳಿದ್ರೆ, ಇದನ್ನ 1990ಕ್ಕೆ ಕಂಪೇರ್ ಮಾಡಿದ್ದಾರೆ. 1990ರಲ್ಲಿ 58.6 ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು, ಬಟ್ ಇವಾಗ 72 ಇಯರ್ಸ್ಗೆ ರೀಚ್ ಆಗಿದೆ, ವಿಚ್ ಇಸ್ ನಥಿಂಗ್ ಬಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬೆಟರ್ ಆಗಿದೆ ಅಂತ ಅರ್ಥ. ರಿಕವರ್ ಆಗ್ತಾ ಇದೆ ಭಾರತ ಹೆಲ್ತ್ ಸೆಕ್ಟರ್ ಅಲ್ಲಿ ಅನ್ನೋದನ್ನ ನಾವು ನೋಡ್ಬೋದಾಗತ್ತೆ. ನಂತರ ಎಜುಕೇಶನ್ ಅಲ್ಲಿ ಭಾರತ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಇನ್ಕ್ರೀಸ್ ಆಗಿದೆ. ಭಾರತದ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಇನ್ಕ್ರೀಸ್ ಆಗಿದೆ. 1990ರಲ್ಲಿ 8.2 ಇಯರ್ಸ್ ತನಕ ಅಷ್ಟೇ ಇರ್ತಿತ್ತು, ಬಟ್ ಇವಾಗ 13 ವರ್ಷ ತನಕ ಇನ್ಕ್ರೀಸ್ ಆಗಿದೆ ಭಾರತದ ಮೀನ್ ಸ್ಕೂಲಿಂಗ್ ಇಯರ್. ಸೊ ಇದಕ್ಕೆಲ್ಲ ರೀಸನ್ಸ್ ಏನು, ಯಾಕೆ ಇನ್ಕ್ರೀಸ್ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಇನ್ಕಮ್ ನ ನೋಡ್ಕೊಂಡ್ರೆ ಅದು ಕೂಡ ಬೆಟರ್ ಪೊಸಿಷನ್ ಗೆ ಬಂದಿರೋದನ್ನ ನಾವು ನೋಡ್ಬೋದಾಗುತ್ತೆ. ಸೊ ಈ ರಿಪೋರ್ಟ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಂಡಿಯಾ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೀಡರ್ ಆಗಿ ಹೊರಹೊಮ್ಮುತ್ತೆ ಅಂತ ಕೂಡ ಹೇಳಲಾಗಿದೆ. ಸೊ ಮುಂಚೆ 0% ಅಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ, ಬಟ್ ನಾವು ದಟ್ ಇಸ್ ರೀಚ್ ಟು 20%. ಎಸ್ಪೆಷಲಿ ರಿಸರ್ಚರ್ಸ್ 20% ಇನ್ಕ್ರೀಸ್ ಆಗಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡೋದ್ರಲ್ಲಿ. ನಂತರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಚೀನಾ, ಶ್ರೀಲಂಕಾ, ಭೂತಾನ್ಗೆ ಕಂಪೇರ್ ಮಾಡಿದ್ರೆ ಭಾರತ ಕಡಿಮೆ ಇದೆ. ಆದ್ರೆ ರೀಸನ್ ಏನು, ಯಾಕೆ ಕಡಿಮೆ ಇರಬಹುದು? ಮೊದಲಿಗೆ ರೀಸನ್ ಅಂತ ಹೇಳಿದ್ರೆ ಇನ್ಇಕ್ವಾಲಿಟಿ, ಜೆಂಡರ್ ಡಿಸ್ಪ್ಯಾರಿಟಿ, ಸೇಫ್ಟಿ, ಇದೆಲ್ಲದೂ ಕೂಡ ರೀಸನ್ ಆಗುತ್ತೆ. ಅಂಡ್ ಅವೇರ್ನೆಸ್ ಇಲ್ಲದೆ ಇರೋದು, ಇದೆಲ್ಲದೂ ಕೂಡ ರೀಸನ್ ಆಗುತ್ತೆ ಭಾರತ ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ. ಆದ್ರೆ ಭಾರತದಲ್ಲಿ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಸ್ ಕೂಡ ಕಡಿಮೆ ಇದೆ, ಇದೆಲ್ಲ ರೀಸನ್ ಆಗುತ್ತೆ. ಬಟ್ ಭಾರತ ಹೇಗೆ ಬೆಟರ್ ಪೊಸಿಷನ್ ಆಯ್ತು ಅಂತ ಹೇಳಿದ್ರೆ ನೀವಿಲ್ಲಿ ನೋಡ್ಬೋದಾಗತ್ತೆ. ಸೊ ಫಸ್ಟ್ ಗೆ ಹೆಲ್ತ್ ಹೇಗೆ ಇಂಪ್ರೂವ್ ಆಯ್ತು ಅಂತ ಹೇಳಿದ್ರೆ, ನ್ಯಾಷನಲ್ ಹೆಲ್ತ್ ಮಿಷನ್ಸ್ ಗಳನ್ನ ತಗೊಂಡ್ಬಂದಿದೀವಿ, ಪ್ರಧಾನ ಮಂತ್ರಿ ಆಯುಷ್ ಯೋಜನವನ್ನ ತಗೊಂಡ್ಬಂದಿದೀವಿ, ಅದೇ ರೀತಿ ಇಂಟೆನ್ಸಿಫೈಡ್ ಮಿಷನ್ ಆಫ್ ಇಂದ್ರಧನುಷ್ ನ ತಗೊಂಡ್ಬಂದಿದೀವಿ, ನಂತರ COVID-19 ವ್ಯಾಕ್ಸಿನ್ ಡ್ರೈವ್ ನ ತಗೊಂಡ್ಬಂದಿದೀವಿ, ಕರೆಕ್ಟ್ ಅಲ್ಲ? ಸೊ ಇದರಿಂದ ಹೆಲ್ತ್ ಸೆಕ್ಟರ್ ಇಂಪ್ರೂವ್ ಆಗ್ತಾ ಬಂತು. ಅದೇ ರೀತಿ ಎಜುಕೇಶನ್ ನ ಇಂಪ್ರೂವ್ ಮಾಡೋದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಾವು ರೈಟ್ ಟು ಎಜುಕೇಶನ್ ಅಂಡರ್ ಆರ್ಟಿಕಲ್ 21A ಅನ್ನ ತಗೊಂಡ್ಬಂದಿದೀವಿ ಫಂಡಮೆಂಟಲ್ ರೈಟ್ಸ್ ಅಂಡರ್ ಅಲ್ಲಿ. ಅಂಡ್ ಆಲ್ಸೋ ಸಮಗ್ರ ಶಿಕ್ಷಾ ಅಭಿಯಾನ್ ಅನ್ನುವಂತಹ ಸ್ಕೀಮ್ ನ ಕೂಡ ತಗೊಂಡ್ಬಂದಿದೀವಿ. ಮಿಡ್ ಡೇ ಮೀಲ್ ಸ್ಕೀಮ್ಸ್ ಗಳನ್ನ ಇಂಪ್ರೂವ್ ಮಾಡಿದೀವಿ. ತಮಿಳುನಾಡು ಗವರ್ಮೆಂಟ್ ಫಸ್ಟ್ ಮಿಡ್ ಡೇ ಮೀಲ್ ನ ತಗೊಂಡ್ಬಂದಾದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಪ್ರತಿಯೊಂದು ರಾಜ್ಯಗಳು ಕೂಡ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ನ ತಗೊಂಡ್ಬಂತು. ಸೊ ಮಿಡ್ ಡೇ ಮೀಲ್ ಅಲ್ಲಿ ಎಗ್ ಮತ್ತೆ ಮಿಲ್ಕ್ ನ ಕೊಡೋದ್ರಿಂದ ನ್ಯೂಟ್ರಿಷನಲ್ ಲೆವೆಲ್ ವಿಚ್ ಇಸ್ ನಥಿಂಗ್ ಬಟ್ ಹೆಲ್ತ್ ಸೆಕ್ಟರ್ ಕೂಡ ಬೆಟರ್ ಆಗಿ ಇಂಪ್ರೂವ್ ಆಗ್ತಾ ಇದೆ. ಅಂಡ್ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಗವರ್ಮೆಂಟ್ ಸ್ಕೂಲ್ಸ್ ಗಳಿಂದ ತಗೊಂಡ್ಬರ್ತಾ ಇದ್ದಾರೆ.
ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಂಬರ್ ಆಫ್ ಅಟೆಂಡೆನ್ಸ್ ಇನ್ಕ್ರೀಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿಭಾ ಕಾರಂಜಿ ಅಂತಹ ಪ್ರೋಗ್ರಾಮ್ಸ್ ಗಳನ್ನ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಬೇಟಿ ಬಚಾವೋ ಬೇಟಿ ಪಡಾವೋ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದಾರೆ. ದೀಕ್ಷಾ ಅಂದ್ರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಗಳನ್ನ, ಈ ವಿದ್ಯಾಲಯವನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ PM ಈ ವಿದ್ಯಾ ಮತ್ತೆ ದೀಕ್ಷಾ ಅನ್ನುವಂತಹ ಪ್ರೋಗ್ರಾಮ್ ಗಳನ್ನ ಕೂಡ ತಗೊಂಡ್ಬಂದಿದ್ದಾರೆ. ಇದೆಲ್ಲ ಎಜುಕೇಶನ್ ನ ಬೆಟರ್ ಮಾಡೋದಕ್ಕೋಸ್ಕರ. ಅದೇ ರೀತಿ ಇನ್ಕಮ್ ನ ಬೆಟರ್ ಮಾಡೋದಕ್ಕೋಸ್ಕರ PM ಕಿಸಾನ್ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ. ಸಾಯಿಲ್ ಹೆಲ್ತ್ ಕಾರ್ಡ್ ಗಳನ್ನ ತಗೊಂಡ್ಬಂದಿದ್ದಾರೆ. ಸಬ್ಸಿಡಿಯಲ್ಲಿ ಸಬ್ಸಿಡಿಯನ್ನ ಕೊಡೋದಕ್ಕೆ ರೈತರಿಗೆ ಸಬ್ಸಿಡಿಯನ್ನ ಕೊಡೋದಕ್ಕೆ ಕೂಡ ಸ್ಕೀಮ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ಉಜ್ವಲ ಯೋಜನವನ್ನ ತಗೊಂಡ್ಬಂದಿದ್ದಾರೆ. ಜನ್ಧನ್ ಆಧಾರ್ ಮೊಬೈಲ್ ನ ತಗೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ಸೋಲಾರ್ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸಬ್ಸಿಡಿ ರೇಟ್ ಅಲ್ಲಿ ಜನರಿಗೆ ಪಂಪಿಂಗ್ ಸಿಸ್ಟಮ್, ಎಸ್ಪೆಷಲಿ ಅಗ್ರಿಕಲ್ಚರಲ್ ಸಿಸ್ಟಮ್ ಅಲ್ಲಿ ಪಂಪಿಂಗ್ ಅನ್ನ ಯೂಸ್ ಮಾಡೋದಕ್ಕೋಸ್ಕರ ಸೋಲಾರ್ ಪ್ಯಾನೆಲ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ಇದೆಲ್ಲ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ತಗೊಂಡ್ಬಂದಿರುವಂತಹ ಪ್ರೋಗ್ರಾಮ್ಸ್ ಗಳು. ಇನ್ನು ಜೆಂಡರ್ ಈಕ್ವಾಲಿಟಿ ತರಬೇಕು, ಕರೆಕ್ಟ್ ಅಲ್ವಾ? ಬಿಕಾಸ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ, ಬಿಕಾಸ್ ಜೆಂಡರ್ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಭಾರತದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಅದನ್ನ ಬೆಟರ್ಮೆಂಟ್ ಮಾಡೋದಕ್ಕೋಸ್ಕರ ಭಾರತ ಏನ್ ಮಾಡಿದೆ, 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಅದೇ ರೀತಿ 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಈ ಎರಡನ್ನ ಯೂಸ್ ಮಾಡಿಬಿಟ್ಟು ಪಂಚಾಯತ್ ಲೆವೆಲ್ ಅಲ್ಲಿ ರಿಸರ್ವೇಶನ್ ನ ತಗೊಂಡ್ಬಂದಿದೆ. 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ತಗೊಂಡ್ಬಂದ್ಬಿಟ್ಟು 1/3 ರಿಸರ್ವೇಶನ್ ನ ಪಾರ್ಲಿಮೆಂಟರಿ ಪೊಸಿಷನ್ ಅಲ್ಲಿ ವಿಮೆನ್ ಗೋಸ್ಕರ ತಗೊಂಡ್ಬಂದಿದೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಜೆಂಡರ್ ಇನ್ಇಕ್ವಾಲಿಟಿಯನ್ನ ರೆಡ್ಯೂಸ್ ಮಾಡಿ ವಿಮೆನ್ ರೆಪ್ರೆಸೆಂಟೇಷನ್ ನ ಜಾಸ್ತಿ ಮಾಡ್ಬೇಕು ಅಂತ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನವನ್ನ ತಗೊಂಡ್ಬಂದಿದೆ. ಸ್ಟೆಮ್ ಎಜುಕೇಶನ್ ಸ್ಟೆಮ್ ಅಂತ ಹೇಳಿದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್, ಇದರಲ್ಲೂ ಕೂಡ ಪಾರ್ಟಿಸಿಪೇಷನ್, ವಿಮೆನ್ ಪಾರ್ಟಿಸಿಪೇಷನ್ ನ ಜಾಸ್ತಿ ಮಾಡ್ತಾ ಇದೆ. ಅದೇ ರೀತಿ ನಿರ್ಭಯ ಫಂಡ್, ಇದೆಲ್ಲ ಕೂಡ ವಿಮೆನ್ ಜೆಂಡರ್ ಇಕ್ವಾಲಿಟಿಯನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ತಂದಿರುವಂತಹ ಪ್ರೋಗ್ರಾಮ್ಸ್ ಆಗಿದೆ. ಇನ್ನ ಇನ್ಇಕ್ವಾಲಿಟಿಯನ್ನ ರಿಡಕ್ಷನ್ ಮಾಡೋದಕ್ಕೋಸ್ಕರ MG ನರೇಗಾ ಸ್ಕೀಮ್ಸ್ ಗಳನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಜೊತೆಲಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಆಗಿರುವಂತಹ ಹೆಲ್ತ್ ಕೇರ್, ಎಜುಕೇಶನ್ ಅಲ್ಲಿ ಕೂಡ ಇನ್ಇಕ್ವಾಲಿಟಿಯನ್ನ ರಿಡಕ್ಷನ್ ಗೋಸ್ಕರ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೀವಿ. ಹೆಲ್ತ್ ಮತ್ತೆ ಎಜುಕೇಶನ್ ಸೆಕ್ಟರ್ಸ್ ಗಳನ್ನ ಕೂಡ ರಿಫಾರ್ಮ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇರೋದು, ನಮ್ಮ ದೇಶದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಹೆಲ್ತ್ ಮತ್ತೆ ಎಜುಕೇಶನ್ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಸ್ಟೆಪ್ಸ್ ಗಳಾಗಿದೆ. ನಂತರ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಇದು ಕೂಡ ರೆಡ್ಯೂಸ್ ಆಗಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ನ ಪ್ರಕಾರ. ಸೊ ಯಾಕೆ ರೆಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ನ್ಯೂಟ್ರಿಷನಲ್ ಪ್ರೋಗ್ರೆಸ್ ನ ಮಾಡ್ತಾ ಇದ್ದಾರೆ. ನಂತರ ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಯನ್ನ ತಗೊಂಡ್ಬಂದಿದ್ದಾರೆ. ಜೊತೆಗೆ ಹೌಸಿಂಗ್ ಮತ್ತೆ ಎಲೆಕ್ಟ್ರಿಕ್ ಸಿಸ್ಟಮ್ಸ್ ಗಳನ್ನ ಕೂಡ ತಗೊಂಡ್ಬಂದಿದ್ದಾರೆ. ಸೊ ಯಾವಾಗ ಎಲೆಕ್ಟ್ರಿಕ್ ಸಿಸ್ಟಮ್ ಪ್ರಾಪರ್ ಆಗಿರಲ್ಲ ಆ ಟೈಮ್ ಅಲ್ಲಿ ಸೋಲಾರ್ ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಸಬ್ಸಿಡಿ ರೇಟ್ ಅಲ್ಲಿ ಹೌಸ್ ರೂಫಿಂಗ್ ಸೋಲಾರ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬರಲಾಗಿದೆ, ಎಸ್ಪೆಷಲಿ ಬಾರ್ಡರ್ ವಿಲೇಜಸ್ ಅಲ್ಲಿ. ನಂತರ ಇದಕ್ಕೆ ಸಪೋರ್ಟ್ ಆಗಿರುವಂತಹ ಸ್ಕೀಮ್ಸ್ ಯಾವ್ದಾದ್ರು ನಾನು ಆಲ್ರೆಡಿ ಹೇಳಿದೆ, ಮಿಡ್ ಡೇ ಮೀಲ್, ಸ್ವಚ್ಛ ಭಾರತ್ ಅಭಿಯಾನ್, PM ಆವಾಸ್ ಯೋಜನಾ ಮತ್ತೆ ಸೌಭಾಗ್ಯ ಸ್ಕೀಮ್ಸ್, ಇದೆಲ್ಲ ಕೂಡ ಸಪೋರ್ಟ್ ಮಾಡ್ತಿರುವಂತಹ ಸ್ಕೀಮ್ಸ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ಹೇಳಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಂತರ ಹೇಗೆ ಗ್ರೋತ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಯಾವುದೇ ಸ್ಕೀಮ್ಸ್ ನ ತಗೊಳ್ಳಿ, ಡಿಜಿಟಲ್ ಅನ್ನೋದು ನಾವು ನೋಡ್ತೀವಿ. ಸೊ ಇಂಡಿಯಾ ಇವಾಗ ಡಿಜಿಟಲ್ ಓರಿಯೆಂಟೆಡ್ ಇಂಡಿಯಾ ಆಗ್ತದೆ. ಸೊ ಅದಕ್ಕೋಸ್ಕರ ಇಂಡಿಯಾ ಸ್ಟ್ಯಾಕ್ ಅನ್ನುವಂತಹ ಪ್ರೋಗ್ರಾಮ್ ನ ತಗೊಂಡ್ಬಂದಿದೆ. ನೆಕ್ಸ್ಟ್ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್, ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್, ಡಿಜಿಟಲ್ ಇಂಡಿಯಾ ಮಿಷನ್ಸ್, ನ್ಯಾಷನಲ್ AI ಪ್ರಪೋಸ್ಡ್, ಇದೆಲ್ಲ ಪ್ರೋಗ್ರಾಮ್ಸ್ ಗಳನ್ನ ತಗೊಂಡ್ಬಂದಿದೆ. ಸೊ ಇದನ್ನ ನಿಮ್ಗೆ ಪ್ರಿಲಿಮ್ಸ್ ಅಥವಾ ಮೇನ್ಸ್, ಪ್ರಿಲಿಮ್ಸ್ ಕೇಳಿದ್ರೆ ಬೇರೆ ದೇಶಗಳ ಜೊತೆಗೆ ಕಂಪೇರ್ ಮಾಡ್ಬಿಟ್ಟು ಇಂಡಿಯಾ ಯಾವ ಪೊಸಿಷನ್ ಅಲ್ಲಿ ಇದೆ ಅಥವಾ ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಟೈಟಲ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಮೇನ್ಸ್ ಅಲ್ಲಿ ಕೂಡ ನಾವು ಈ ಒಂದು ಪರ್ಟಿಕ್ಯುಲರ್ಲಿ ಇದ್ರ ರಿಲೇಟೆಡ್ ಕ್ವಶನ್ಸ್ ನ ನಾವು ನೋಡ್ಕೊಂಡ್ರೆ, ಡಿಸ್ಪೈಟ್ ರೀಸೆಂಟ್ ಇಂಪ್ರೂವ್ಮೆಂಟ್ ಇನ್ ಇಟ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗ್, ಇಂಡಿಯಾ ಕಂಟಿನ್ಯೂ ಟು ಫೇಸ್ ಚಾಲೆಂಜಸ್ ಇನ್ ಅಡ್ರೆಸಿಂಗ್ ಇನ್ಇಕ್ವಾಲಿಟಿ. ಸೊ ನಾನು ಆಲ್ರೆಡಿ ಕೆಲವೊಂದು ಸ್ಟೆಪ್ಸ್ ಗಳನ್ನ ನೋಡಿದೆ, ರಿಫಾರ್ಮ್ಸ್ ಗಳಾಗಿರ್ಬೋದು, ಸ್ಕೀಮ್ಸ್ ಗಳಾಗಿರ್ಬೋದು, ಇದೆಲ್ಲದನ್ನು ಕೂಡ ಪ್ರಾಪರ್ ಇಂಪ್ರೂವ್ಮೆಂಟ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದಕ್ಕೆ ಕ್ರಿಟಿಕಲಿ ಎಕ್ಸಾಮಿನ್ ದ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಪ್ಯಾರಾಡಾಕ್ಸ್, ಸಜೆಸ್ಟ್ ಮೆಷರ್ಸ್
to ensure inclusive and equitable human development in the era of artificial intelligence. So 15 marks 250 ವರ್ಡ್ಸ್ಗೆ ಆನ್ಸರ್ ನ ಬರೀರಿ ಅಂತ ಹೇಳ್ಬಿಟ್ಟು ಈ ಕ್ವಶನ್ ನ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಎಲ್ಲದನ್ನು ಆಲ್ರೆಡಿ ಸ್ಲೈಡ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಅಂಡ್ ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದೀವಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಅಟ್ ದ ಎಂಡ್ ಆಫ್ ದ ಎಕ್ಸಾಮ್ ಈಸಿ ಆಗ್ತಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.